ಈಗ ಹೆಂಗದಾಳ್ಳಿ? ನಿಮ್ಮ ತಂಗಿ ಎಲ್ಲಿ ಆರಾಮದಾಳ? ಹ್ಞೂ ಯವ್ವ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ನನಗೆ ನಿನ್ನೆನ ಬರೋಕ್ಕಾಗಲಿಲ್ಲ. ಆಕೆ ಆರಾಮಿಲ್ಬೇಕು, ಇವತ್ತೊಂದು ದಿನ ಇರಬೇ, ನಾಳೆ ಹೋಗಂತಿ ಅಂತಂದ್ಲು. ಹಾಗಾಗಿ ಮತ್ತು ಆರಾಮಿಲ್ಲದಾಗ ಬಿಟ್ಟಾರ ಬರೋದು ಹೆಂಗಂತಂದು ಈಗ ಇವತ್ತು ಬಂದೆ ನೋಡ್ಬೆ. ಆರಾಮದಾಳ ಈಗ. ನಾನು ಹೋಗಿ ಮತ್ತು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದೆ. ಆರಾಮಾಗಳ ಈಗ. ಮತ್ತು ನಿಮ್ಮ ತಂಗಿ ಆರಾಮಿಲ್ಲ ಅಂತಂತಿದ್ದಿ, ಮತ್ತು ಒಂದು ಫೋನ ಹಚ್ಚಿಲ್ಲಲ್ಲ. ಯಾವಾಗಾರ ಆರಾಮಿಲ್ಲ ಅಂತಂದ್ರೆ ಆರಾಮಿಲ್ಲ ದಿನಾನ ಫೋನ್ ಹಚ್ತಿರ್ತಾಳ. ಅಯ್ಯ ಸುಮ್ಮನೆ ಯಾಕೆ ನನಗೆ ತೊಂದರೆ ಕೊಡೋದಂತಂದು ಆಕೆ ಫೋನ ಹಚ್ಚಲಾಗಿದ್ಲು. ನಾನು ಹಚ್ಚಿದ ಮೇಲೇ ಹೇಳಿದ್ಲು. ಈಗ ಏನಾಯ್ತು, ಆಕೆ ಹಚ್ಚಿದ್ರೇನು ನಾನು ಹಚ್ಚಿದ್ರೇನು? ಒಟ್ನಲ್ಲಿ ಆರಾಮಿಲ್ಲದಾಗ ಹೋಗಿ ಮಾತಾಡ್ಸ್ಕೊಂಬಂದೇ ಇಲ್ಲ. ಅಷ್ಟು ಸಾಕು ಬಿಡ್ರಿ. ನಿಮ್ಮ ತಂಗಿ ಸ್ವಭಾವ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತಂದು ಕನಸಲ್ಲೂ ಯೋಚನೆ ಮಾಡಂಗಿಲ್ಲ ನಿಮ್ಮ ತಂಗಿ. ಇನ್ನು ಹಿಂಗೆ ಯೋಚನೆ ಮಾಡ್ತಾಳ? ನಿಮಗೆ ಬರೀ ಅನುಮಾನ, ನನ್ನ ಮೇಲೆ ನನ್ನ ತಂಗಿ ಮೇಲೆ ಬರೀ ಅನುಮಾನ. ಎಲ್ಲದಕ್ಕೂ ಅನುಮಾನ ಅಂದ್ರೆ ಅನುಮಾನ ನಿಮ್ಗೆ. ಈಗೇನು ನಿಮ್ದು ಅನುಮಾನ ಏನು? ಆಕೆಗೆ ಆರಾಮಿಲ್ಲಾಗಿತ್ತು, ನಾವು ಸುಮ್ಮನೆ ಹೋಗಿ ಅಲ್ಲಿಗೂ ಆರಾಮಾಗಿ ಕುತ್ಕೊಂಡು ಬಂದೆ ಅಂತ ಅಂತೀರಲ್ಲ ನೀವು? ಏನೋಪ್ಪ, ಹಂಗಾದ್ರೂ ಆಗಿರ್ಬೋದು. ಯಾರು ಕಣ್ಣಾರೆ ನೋಡಾರ? ಇರ್ಲಿ ಬಿಡು, ಏನೋ ಹೋಗಿ ಬಂದಿಯಲ್ಲ, ಆಗಲೇ ಮುಗಿದು ಹೋಗಿತ್ತು ಬಿಡು. ಮತ್ತೆ ಇದಕ್ಕೆ ಆ ವಿಷಯ. ಒಟ್ನಲ್ಲಿ ನಿಮ್ಮ ತಂಗಿ ಆರಾಮದ ಅಲ್ಲ, ನಿನಗೆ ಸಮಾಧಾನ ಆತಲ್ಲ, ಅಷ್ಟು ಸಾಕ್ಬಿಡು. ನಿಮ್ದು ಯಾವಾಗಲೂ ಹಿಂಗೆ, ನಿಮ್ದು ಯಾವಾಗಲೂ ಅನುಮಾನದ ಬುದ್ಧಿನ ನಿಮಗೆ. ಯಾವ ಹೇಳ್ದೆ ಮತ್ತೆ? ರಾಜು ಬಂದಾನ? ಬಂದಾನ. ಬೆಳಗ್ಗೆನ ಬಂದಾನ. ಬೆಳಗ್ಗೆ ಬಂದಿದ್ದ, ಮತ್ತೊಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದ. ಈಗ ಒಂದು ಸ್ವಲ್ಪ ಪ್ಯಾಟಿ ಕಡೆ ಹೋಗ್ಬರ್ತೀನಿ, ಬಜಾರ್ ಕಡೆ ಹೋಗ್ಬರ್ತೀನಿ ತಡಿಬೆ ಅಂತಂದು ಅಡ್ಡಾಡ್ಕೊಂಬರ್ತೀನಿ ಅಂತ ಹೋಗಾನ. ಬರ್ಬೋದು ಇನ್ನೇನು. ಹೌದನ್ಬೆ. ಅಂದಂಗೆ ನಾನು ಮನೆಯಾಗಿಲ್ಲದಾಗ ಲಲಿತಾವೆಲ್ಲ ಸರಿನಾ ತಂಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿಕೊಡ್ಲಿಲ್ಲ ನಿಮ್ಗೆ ಟೈಮಿಗೆ? ಏನು ಹಂಗೆ ಬರೀ ಬಟ್ಟೆ ಹೊಲ್ಕೊಂತ ಕುಂತು ಬಿಟ್ಟಿಲ್ಲ? ಲೇ ನಿಜ ಹೇಳಲೇ, ನೀನಿಲ್ಲ ಅದಕ್ಕೆ ಮನೆ ತಣ್ಣಗಿತ್ತು ನೋಡ್ಲಿ. ಒದರಾಡೋರಿಲ್ಲಾಗಿದ್ರು, ಕೂಗಾಡೋರಿಲ್ಲಾಗಿದ್ರು. ಇನ್ನೊಂದು 4 ದಿನ ನೀನು ಅಲ್ಲೇ ಇದ್ದು ಬಂದಿದ್ರು ಚಲೋನ ಆಗ್ತಿತ್ತು ನೋಡ್ಲಿ. ಆರಾಮಿದ್ವಿ ನೋಡು. ನಮ್ಮ ಸಸಿ ನಮ್ಗೆ ಕರೆಕ್ಟ್ ಟೈಮಿಗೆ ಚಂದನ ತಂಗೆ ಅಡುಗೆ ಮಾಡ್ಕೊಡ್ತಿಲ್ಲ. ಆರಾಮಾಗಿ ಊಟ ಮಾಡ್ತಿದ್ವಿ. ಆರಾಮಾಗಿ ಎಲ್ಲ ಮಕ್ಕೊಂಡ್ರು ನಿದ್ದೆ ಬರ್ತಿತ್ತು ನೋಡು. ನೀ ಬಂದು ಒದ್ರಾ ಕುಂತಿ ನೋಡು. ಯಪ್ಪ ಯಪ್ಪ ಯಪ್ಪ, ಇಟ್ಟು ಓಡ್ಬೇಕು ಮನೆಯಿಂದ. ಹಂಗೆ ಮಾಡ್ತಿದ್ದಿ ನೋಡು. ಬರೀ ಇದ್ರಾಗ ಇರ್ರಿ ನೀವು. ನಿಮಗೆ ನನ್ನ ಕಂಡ್ರೆ ಆಗಿ ಬರಂಗಿಲ್ಲ. ಯಾವಾಗ ನನ್ನ ಈ ಮನೆಯಿಂದ ಓಡಿಸ್ತೀನೋ ಅಂತ ಕಾಯ್ತಿರ್ತೀರಿ ನೋಡ್ರಿ ನೀವಂತೂ. ನಾನು ಅದಕ್ಕೆ ಈ ಮನೆ ಬಿಟ್ಟು ಹೋಗಂಗಿಲ್ಲ. ನಿಮಗೆ ಕಾಡ್ಕೊಂತ ಇಲ್ಲೇ ಇರ್ತೀನಿ. ಯಾವಾಗ ಬಂದಿಬೆ? ಈಗ ಬಂದು ಒಂದು ಸ್ವಲ್ಪ ತಾತ್ ನೋಡಪ್ಪ. ಅಂದಂಗೆ ನಿಂದು ಪರೀಕ್ಷೆ ಎಲ್ಲ ಹೆಂಗಾಗೈತಿ? ಚಲೋ ಆಗೈತಾ? ಹ್ಞೂ ಬೇವ, ಪರೀಕ್ಷೆ ಎಲ್ಲ ಚಲೋ ಆಗೈತಿ. ನೋಡ್ಬೇಕು ರಿಸಲ್ಟ್ ಬಂದಾಗ ಏನಾಗತ್ತಂತ ಅನ್ನೋದು. ಪರೀಕ್ಷೆ ಅಂತೂ ಚಲೋ ಆಗೈತೆ ಅಂತ ನನಗೆ ಅನ್ಸಾಕುಂತೈತಿ. ನೋಡೋಣ, ಇನ್ನೂ ಸ್ವಲ್ಪ ದಿನ ರಿಸಲ್ಟ್ ಬಿಡ್ತಾರಲ್ಲ, ಅದು ಬಿಟ್ಟ ಮೇಲೆ ಏನಾಗುತ್ತೆ ಏನನ್ನೋದು ಹೇಳ್ತೀನಂತ. ಅದು ಬರ್ತೈತಿ ಬಿಡು. ನೀ ಒಟ್ಟಿನಲ್ಲಿ ಪರೀಕ್ಷೆ ಚಲೋನತ್ತಂಗೆ ಬರ್ದಿಲ್ಲ, ಎಲ್ಲಾನು ಬರ್ದಿಲ್ಲ. ಹ್ಞೂ ಬೇವ, ನಾ ಚಲೋನ ತಂಗ ಬರ್ದೀನಿ. ನೋಡಂತಡಿ. ಈಗ ಸದ್ಯಕ್ಕೆ ಮತ್ತೆ ಯಾರ ಮುಂದೆ ಏನು ಹೇಳಕ್ಕೆ ಹೋಗಬೇಡ, ಸುಮ್ಮನೆ ಇರು. ನಂದು ಅದ್ರದ್ದು ರಿಸಲ್ಟ್ ಎಲ್ಲ ಬರಲಿ, ಅವಾಗ ನಾನು ಹೇಳ್ತೀನಂತ. ಸರಿ ಆಯ್ತು ತಗೋರಪ್ಪ. ನಾ ಯಾರ ಮುಂದೆ ಏನು ಹೇಳಕ್ಕೆ ಹೋಗಲ್ಲ. ನಿಂದು ಅದು ಏನು ಪರೀಕ್ಷೆದು ಏನೋ ಬರುತ್ತಂತ ಅಂತೀಯಲ್ಲ, ಅದು ಬಂದ ಮೇಲೆನ, ನೀ ಹೇಳಿದ ಮೇಲೆನ, ಹೇಳಂದ್ಮೇಲೆನ ನಾನು ಹೇಳ್ತೀನಂತ. ಆತಾ? ಸರಿ ಅವ್ವ, ನನಗೆ ಆಫೀಸ್ಗೆ ಹೊತ್ತಾತು, ನಾನು ರೆಡಿಯಾಗಿ ಹೋಗ್ತೀನಿ ಬೇ. ಅಲ್ಲಪ್ಪ, ಇನ್ನ ಬೆಳಗ್ಗೆನಾರ ಬಂದಿದ್ದು, ಇವತ್ತೊಂದು ದಿನ ಮನ್ಯಾಗ ಇದ್ದ ರೆಸ್ಟ್ ತೊಗೋಬೇಕಿಲ್ಲ? ನಾಳಿಂದ ಹೋಗಿದ್ದೆ ಆಫೀಸಿಗೆ. ಇಲ್ಲಪ್ಪ, ಆಫೀಸಲ್ಲಿ ಕೆಲಸ ಭಾಳ ಅದಾವು. ನಂಗೆ 2 ದಿನ ರಜೆ ಕೊಟ್ಟಿದ್ದ ಹೆಚ್ಚವ್ರು. ಅದಕ್ಕೆ ಇವತ್ತು ಹೋಗ್ತೀನಿ. ಏನಿಲ್ಲ, ಆಗಲೇ ಮಲ್ಕೊಂಡು ರೆಸ್ಟ್ ಎಲ್ಲ ಮಾಡಿನಲ್ಲ, ಆರಾಮ್ ಅನ್ಸೈತಿ. ಹೋಗ್ತೀನಿ. ನಾ ಹೋಗ್ಬರ್ತೀನಿ ಬೇಪ್ಪ, ಹೋಗ್ಬರ್ತೀನಿ ಬೇವ. ಆ ತಗೋ, ರೆಡಿಯಾಗಿ ಹೋಗ್ಬಾ, ಹುಷಾರು ನೋಡು. ಸರಿ ಬೇವ. ಅತ್ತೇರ, ನಿಮ್ಗೆ ನಾಷ್ಟ ರೆಡಿ ಮಾಡೀನಿ, ಬರ್ರಿ ಮಾಡಂತ್ರಂತ. ಬಂದೆ ನಡಿ. ಅಲ್ಲಲ್ಲಿ ತಂಗಿ ಮನೆಯಿಂದ ಬಂದಿದ್ದಿ, ನಾಷ್ಟ ಮಾಡ್ಕೊಂಡ್ ಬಂದಿಲ್ಲ, ಹಂಗ ಬಂದಿಯಾ ನೀನು? ಅಲ್ಲಲೇ, ಬರ ಮುಂದೆ ಒಂದು ಮಾತು ಫೋನ್ ಹಚ್ಚಿದ್ದೀರಾ, ಆಕೆ ನಿನಗೂ ಸೇರಿಸಿ ನಾಷ್ಟ ಭಾಳ ಮಾಡಿರ್ತಿಲ್ಲ. ಕೇಳದೆ ಬಂದ್ಬಿಡೋದು, ಮತ್ತೆ ಆಮೇಲೆ 2 ಸಲ 3 ಸಲ ಮನ್ಯಾಗ ಅಡಿಗೆ ಮಾಡಿಸೋದು. ಇದನ್ನ ಬಿಡಿ, ಈ ಚಾಳಿನ ನೀನು ಮೊದಲು ಬದಲಾಗ. ಎದಕ್ಕೆ ಓದಿರ್ತೀರಿ ಒಂದ ಸಮನ? ನಾನು ಫೋನ್ ಹಚ್ಬೇಕಂತಾನೆ ಇದ್ದೆ. ಮತ್ತೇನು ಫೋನ್ ಹಚ್ಚಿದ್ ಬಿಡು, ಹೊಂಟೀನಿ, ಹೋಗ ಬಿಡೋಣ ಅಂತಂದು ಬಂದ್ಬಿಟ್ಟೆ. ನನಗೇನು ಗೊತ್ತು ನೀವೆಲ್ಲ ನಾಷ್ಟ ಮಾಡಿ ಕುತ್ಕೊಂಡ್ಬಿಟ್ಟಿರ್ತೀರಂತಂದು. ಆಕೆ ಎಲ್ಲಿ ನಾಷ್ಟ ಮಾಡ್ತೀನಿ ಅಕ್ಕ, ನಾಷ್ಟ ಮಾಡಿ ಹೋಗಂತೆ ಅಂತಡಿ ಅಂದ್ಲು. ನಾನು ಮತ್ತೆ ಹೊತ್ತಾಕೈತಿ ಬಿಡು, ಹೋಗಕ್ಕೆ ಮತ್ತೆ ಬಿಸಿಲಾಗ್ಬಿಡ್ತೈತಿ, ಬಸ್ನಾಗ ಕುತ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಗದ್ಲಾಗ್ಬಿಡ್ತೈತಿ ಅಂತಂದು ನಾನು ಎದ್ದು ಹಂಗೆ ಜಳಕ ಮಾಡಿ ರೆಡಿಯಾಗಿ ಬಂದ್ವಿ ನಾನು ಗೌರಿ. ಅಮ್ಮರ ಮಾವರ ಇರ್ಲಿ ಬಿಡ್ರಿ, ಈಗಾಗಲೇ ನಾಷ್ಟ ಮಾಡೀನಿ. ಅತ್ತೆರ ಬರ್ರಿ, ನಾಷ್ಟ ಎಲ್ಲ ರೆಡಿ ಐತಿ. ಸರಿ ಆತು, ಹೋಗವ. ಅತ್ತೇರ, ನನ್ನ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗಿ ಬರ್ತೀನಿ ರೀ. ಸರಿ ಹೇಳಿ ಅಂದ್ರೆ. ಆಗ ಇವತ್ತು ಹೊಲಕ್ಕೆ ಹೋಗೋದು ಅಂತ ಹೇಳಿತ್ತು. ಈಕೆ ರಾಧಿ ಇನ್ನ ಬುತ್ತಿ ಕಟ್ಟಿಲ್ಲ, ಏನಿಲ್ಲ, ಎಲ್ಲ ತಾಳಕ್ಕೆ ಇನ್ನ ಒಳಗಡೆ, ಮನೆ ಒಳಗಡೆ ಸೇರ್ಕೊಂಡು ಏನು ಮಾಡಕ್ಕಂತಾಳ? ರಾಧಿ, ಲೇ ರಾಧಿ, ಎಷ್ಟು ಒದ್ರಿದ್ರು ಕಿವಿನ ಕೇಳ್ಸಂಗಿಲ್ಲ ಅನ್ನಂಗೆ ಮಾಡ್ತೀನಿ. ಒಳಗಡೆ ಹೋಗಿನ ಮಾಡ್ತೀನಿ ಮನೆ ಒಳಗೆ.
ರಾಧಿ, ಲೇ ರಾಧಿ, ರಾಧಿ, ಏನಾಗಿತ್ಲಿ ನಿನಗ? ಒಮ್ಮೆ ನಮ್ಮಕ್ಕ ಮುಂಜಾನೆ ಆರಾಮಿದ್ದಿ? ಅಯ್ಯೋ ಅತ್ಯಾರ, ಮುಂಜಾಲಿಂದ ಒಂದ ಸಮನ ವಾಂತಿ ಬೇದಿ ಎರಡು ಹತ್ತು ಬಿಟ್ಟೈತ್ರಿ ಅತ್ಯಾರ. ಹಂಗಾಗಿ ಸುಸ್ತಾಗಿ ಮಕ್ಕೊಂಡ್ಬಿಟ್ಟೈತಿ ನೋಡ್ರಿ. ಅದೇನದು ಒಮ್ಮೆ ನಮ್ಮಕ್ಕ ವಾಂತಿ ಬೇದಿ ಚಲೋ ಆಗದ್ ನಿನಗ? ಅಂಥದ್ದೇನು ತಿಂದಿದ್ದಿ ನೀನು? ಏನಿಲ್ರಿ ಅತ್ಯಾರ, ಅದ ಮನ್ಯಾಗ ನಾನು ಮಾಡಿದ್ದ ತಿಂದೀನಿ. ಎದಕ್ಕನ್ರಿ ಒಂದ ಸಮನ ವಾಂತಿ ಬೇದಿ ಅಪ್ಪ ಮಾಡಿ 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 ಸುಸ್ತಾಗಿ ಬಂದು ಮಕ್ಕೊಂಡ್ಬಿಟ್ಟು ನೋಡ್ರಿ ಅತ್ಯಾರ. ಅತ್ಯಾರ ಇವತ್ತು ನನ್ನ ಕೈಯಾಗ ಹೊಲಕ್ಕೆಲ್ಲ ಬರೋಕ್ಕಾಗಂಗಿಲ್ರಿ ಅತ್ಯಾರ. ಬಂದೆ ಅಂದ್ರೆ ದಾರ್ಯಾಗ ಬಿದ್ದು ಬಿಡ್ತೀನಿ ನೋಡ್ರಿ ನಾನು. ಅಂದಂಗ ನಿನ್ನ ಮಕ್ಕಳೆಲ್ಲ ಅದಾರ, ಅವ್ರು ಕಾಣವಲ್ರಲ್ಲ? ಅಯ್ಯೋ ಅತ್ಯಾರ, ಅವರಿಗೂ ವಾಂತಿ ಬೇದಿ ಚಲೋ ಆಗ್ಬಿಟ್ಟೈತ್ರಿ. ಏನನ್ರಿ ಅತ್ಯಾರ, 3 ಮಂದಿಗೆ ಬೆಳಿಗ್ಗೆಯಿಂದ ಒಂದ ಸಮನ ವಾಂತಿ ಬೇದಿ ಆ ಹುಡ್ರು ಮುಕ್ಕೊಂಡ್ಬಿಟ್ಟವ್ರಿ ಅತ್ಯಾರ. ಗಿರಿಜಿ, ಪವನ ಅಂತ ಬರಿಲ್ಲ ಹೊರಗ. ಹಾ ಬೇವ ಬಂದ್ವಿ. ಅಮ್ಮ ಏನು ಹೇಳ್ಬೆ, ನಿಂತ್ಕೊಳಕ್ಕಾಗಬಲ್ದು, ಲಘು ಲಘುನ ಮಾತಾಡ್ಬೆ. ನಾ ಅಂತೂ ಹೋಗಿ ಮುಕ್ಕೊಂಬಿಡ್ತೀನಪ್ಪ. ಯಪ್ಪ ತ್ರಾಸ ಭಾಳ ಆಗಾಕುಂತೈತಿ ಬೇ ಅಮ್ಮ. ಅಲ್ಲ ಇದೇನಿದೆ 3 ಮಂದಿಗೆ ಒಮ್ಮಕ್ಕ ಬಂದೈತಿ? ನನಗೂ ಏನಾಗಿಲ್ಲ, ನನ್ನ ಮಗುಗೂ ಏನಾಗಿಲ್ಲ, ನಿಮಗಷ್ಟೇ ಇದಕ್ಕೆ ಹಿಂಗಾಗೈತಿ? ಅಯ್ಯೋ ಏನನ್ರಿ ಅತ್ತರ ಗೊತ್ತಿಲ್ಲ. 3 ಮಂದಿಗಂತೂ ಇಷ್ಟು ಸುಸ್ತಾಯ್ತಂದ್ರೆ ನಿಂತ್ಕೊಳಕ್ಕಾಗವಲ್ರಿ ಅತ್ತರ. ನಮಗೆ ಸುಸ್ತಾಗ್ಬಿಟ್ಟೈತಿ ನೋಡ್ರಿ. ತಡಿರಂಗಾರ ಹೋಗಿ ಡಾಕ್ಟರ್ನಾರ ಕರ್ಕೊಂಬರ್ತೈತಿ, ತೋರಿಸ್ತೈತಂತ. ಅಯ್ಯ ಅತ್ಯಾರ, ಡಾಕ್ಟರ್ ಯಾರು ಬೇಡ್ರಿ. ಮೊದ್ಲ ಮನ್ಯಾಗ ₹1 ರೊಕ್ಕಿಲ್ಲ, ಮತ್ತು ಅವ್ರನ್ನ ಕರೆಸಿದ್ರೆ ಮತ್ತೆ 500-600 ಹೋಗೈತಿ. ಬೇಡ್ರಿ, ಗುಳಿಗೆ ತಂದೈತಿ, ಗುಳಿಗೆ ತೊಗೊಂಡು ಮಕ್ಕೋತೀವ್ರಿ. ಮಧ್ಯಾಹ್ನ ಅಷ್ಟಿಗೆ ಆರಾಮಾಕೈತವ್ರಿ ಅತ್ಯಾರ. ಹ್ಞೂ ಬೇ ಅಮ್ಮ, ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡೆ ಅಂದ್ರೆ ಆರಾಮಾಕೈತಿ. ನಂಗಂತೂ ನಿಂತ್ಕೊಳಕ್ಕಾಗವಲ್ದು ಬೇ ಅಮ್ಮ, ಅಷ್ಟು ತ್ರಾಸ ಆಗುಂತೈತಿ ನೋಡ್ಬೇ. ಹೌದಾ? ಸರಿ ತವ್ರಿ ಹಂಗಾರ ಮಕ್ಕೋರಿ. ಮತ್ತು ಇವತ್ತು ನಿಮಗೂ ಆರಾಮಿಲ್ಲ ಅಂತೀರಿ, ಹೊಲಕ್ಕೆ ಇವತ್ತೇನು ಹೋಗೋದು ಬ್ಯಾಡ್ತವ್ರಿ. ಆತಂದ್ರೆ ನಾನು ನನ್ನ ಮಗವೂ ಬರ್ತೀವಿ, ಇಲ್ಲ ನಾಳೆಗಾರ ನೋಡಕ್ಕೆ ಬರ್ತೈತಿ. ಆತಾತು, ನೀವು ಆರಾಮಾಗಿ ಮಕ್ಕೊಂದು ರೆಸ್ಟಾರ ಮಾಡಿರಿ ಏನು? ಹ್ಞೂ ರೀ ಅತ್ಯಾರ. ಏನಾರ ತಿಂತೀರನ? ತಿನ್ನಕ್ಕೆ ಏನಾರು ತಂದು ಕೊಡಂದೇನ? ಅಯ್ಯೋ ಏನು ಬ್ಯಾಡ್ರಿ ಅತ್ಯಾರ, ಏನಾರ ತಿಂದ್ಬಿಟ್ರೆ ಮತ್ತೆ ವಾಂತಿ ಬೇದಿ ಎರಡೂ ಚಲೋ ಆಗ್ಬಿಡ್ತೈತ್ರಿ ಅತ್ಯಾರ. ಅದಕ್ಕೆ ಬ್ಯಾಡ್ರಿ, ಏನಂದ್ರೆ ಏನೂ ಬೇಡ. ಈಗ ಗುಳಿಗೆ ತೊಗೊಂಡು ಮಕ್ಕೋತೀವ್ರಿ, ಸಂಜೆನಷ್ಟಿಗೆ ಆರಾಮಾಕೈತ್ರಿ ಅತ್ಯಾರ. ಯಪ್ಪ ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟೈತ್ರಿ ಅತ್ಯಾರ. ಸರಿ ತವ್ರಿ ಹಂಗಾರ ಮಕ್ಕೊಂದು ಆರಾಮಾಗಿ ರೆಸ್ಟ್ ಮಾಡಿರಿ. ಸರಿ ತವ್ರಿ, ನಾನು ಸ್ವಲ್ಪ ಈ ಕಡೆ ಇಲ್ಲೇ ಲಲಿತವ್ನವ್ರ ಮನೆ ಕಡೆ ಹೋಗಿ ಬರ್ತೀನಿ. ಸರಿ ರೀ ಅತ್ಯಾರ. ಗಿರ್ಜಿ ಹೋದ್ಲಾ ನಿಮ್ಮಮ್ಮ? ಹ್ಞೂ ಬೇಯವ್ವ ಹೋದ್ಲಮ್ಮ. ಇವತ್ತು ಹೊಲಕ್ಕೆ ಹೋಗೋದು ತಪ್ಪ ಯಪ್ಪ. ನಂಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ ಯವ್ವ, ನೀ ಮಾಡಿದ ಪಿಲ್ಯಾನ ಸೂಪರ್ ನೋಡ್ಬೇ. ಅಮ್ಮ ಏನು ಮಾತಾಡೋಕ್ಕಾಗಲಿಲ್ಲ, ನಮ್ಮನ್ನು ಮನ್ಯಾಗ ಬಿಟ್ಟು ಹೋಗ್ಬಿಟ್ಲ. ಯಾರು ಹೋಗಾರ ಯವ್ವ ಈ ಬಿಸ್ಲಾಗ ಹೊಲಕ್ಕೆ? ಆಗಲ್ಲಪ್ಪ ಯಪ್ಪ, ಸುಟ್ಟೇರಿ ಇವತ್ತು ಆರಾಮಾಗಿ ಬಚಾವಾದ್ವಿ. ಇದನ್ನ 2-3 ದಿನ ಜಗ್ಗನ ಸುಮ್ಮನಿರ್ರಿ, ಆರಾಮಿಲ್ಲ ಅಂತ ಅನ್ಕೊಂತ, ಹೌದಿಲ್ಲ? ಯವ್ವ ಇವತ್ತು ಇಡೀ ದಿನ ಇದನ್ನೆಪ್ಪ ಹೇಳಿ ಆರಾಮ ಮಕ್ಕೊಂಬಿಡ್ಬೇ ನೀನು. ಹ್ಞೂನಪ್ಪ ಯಪ್ಪ, ನಂಗಂತೂ ಈ ಮನ್ಯಾಗ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತಿ. ತಣ್ಣಗೆ 2 ದಿನ ಹಿಂಗೆ ಆರಾಮಿಲ್ಲ ಅಂತಂದು ಅನ್ಕೊಂತ 2 ದಿನ ಆರಾಮ ಮಕ್ಕೊಂಬಿಡ್ತೀನಿ. ಆ ಮುದುಕಿ ಕೈಯಾಗ ಎಲ್ಲ ಕೆಲಸ ಮಾಡ್ತೀನಿ, ನೋಡ್ತೀರಿ ನೀವು. ಹಂಗೆ ಮಾಡ್ಬೇಯವ್ವ, ನಿನಗೆ ನಮಗೆಲ್ಲ ಹೆಂಗೆ ಕೆಲಸ ಹಚ್ಚ ನೋಡ. ಅಮ್ಮ ಆಕಿಗೂ ಹಂಗೆ ಹಚ್ಬೇ, ಅವಾಗ ಗೊತ್ತಾಕೈತಿ. ಬಿಡಾಕ್ ಹೋಗ್ಬೇಡ ನೀನು. ಅಂದಂಗ ಮುದುಕಿ ಭಾಳ ಬೆರಿಕೈತದ. ಅದಕ್ಕೆ ನೀವಿಬ್ಬರು ಭಾಳ ಹುಷಾರಾಗಿರ್ಬೇಕಾ. ಹೊಟ್ಟಿನೂ ವಾಂತಿ ಬೇದಿ ಎರಡೂ ಹತ್ತೈತಂತ ಅಂದೀವಿ. ಹಂಗೆ ಮಾತಾಡಕ್ಕೆ ಬಂದಿರ್ಬಾರ್ದು, ನಮಗೆ ತ್ರಾಸ ಆಗುಂತೈತಿ ಅನ್ನಂಗಿಬ್ರು ಆ್ಯಕ್ಟಿಂಗ್ ಮಾಡ್ಬೇಕು ಏನ? ಗಿರಿಜಿ ನೀನು ಅಷ್ಟ ಅಪ್ಪಿ ತಪ್ಪಿ ಏನಾರ ಆರಾಮದೀನಿ ಅಂತಂದ್ರೆ ಮನ್ಯಾಗೆಲ್ಲ ಕೆಲಸ ನಿನ್ನ ಮೇಲೇನೆ ಬೀಳ್ತಾವು, ನೆನಪಿಟ್ಕೋ. ಯವ್ವ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬೆ, ಎಲ್ಲ ನಾನು ನೋಡ್ಕೋತೀನಿ ತಗೋ. ಅಮ್ಮಗೆ ಯಾವುದೇ ಕಾರಣಕ್ಕೂ ಅನುಮಾನನ ಬಂದಿರಬಾರ್ದು. ಹಂಗೆ ಅಮ್ಮ, ಹಂಗೆ ಆ್ಯಕ್ಟಿಂಗ್ ಮಾಡ್ತೀನಿ, ನೋಡ್ತಿರ್ಬೇ ನೀನು. ಹೋಗಿ ಇಬ್ಬರು ಕೊನೆಗೆ ಮಕ್ಕೋಗ್ರಿ. ಗಿರಿಜವ್ವ ನೀ ಅಲ್ಲಿ ಆ ಕಡೆ ಇನ್ನೊಂದು ಕೊನೆ ಐತಲ್ಲ ಅಲ್ಲಿ ಮಕ್ಕೋ, ಇವ ಹೊರಗಡೆ ಮಕ್ಕೋತಾನ. ಆರಾಮಾಗಿ ಮಕ್ಕೊಂಡಿರಿ. ಅಮ್ಮ ಬಂದ ತಕ್ಷಣ ಈಗೇನು ಆರಾಮಾಗಿ ಕುತ್ಕೊಂಡಿರಿ ಮೊಬೈಲೆಲ್ಲ ಯೂಸ್ ಮಾಡ್ಕೊತ. ಆದ್ರೆ ಅಮ್ಮ ಬರೋಷ್ಟಿಗೆ ಬಂದ್ಲ ಅಂತ ನಾನೇನಾರು ಸನ್ನಿ ಮಾಡ್ತೀನಿ, ಇಲ್ಲಾಂದ್ರೆ ಕಳ ತೆಗ್ದಿದ್ದೆ ಶಬ್ದ ಕೇಳಿಸ್ತೈತಿ. ಅವಾಗ ಕೇಳಿಸಿದ ತಕ್ಷಣ ಮೊಬೈಲ್ ಗಿಬೈಲೆಲ್ಲ ಹೋಗೋದು ತಣ್ಣಗೆ ಮಕ್ಕೊಂಬಿಡ್ರಿ ಏನ? ಹ್ಞೂ ಬೇಯವ್ವ, ಇದೇ ನೆಪದಾಗ ಎಳ್ನೀರು ತರಿಸ್ಕೊಂಡನ, ಆಮೇಲೆ ಚಹಾ ಬಿಸ್ಕಿಟ್ ಏನಾರ ಚಲೋ ತರಿಸ್ಕೊತೀನ ರೀ. ನೀನೇನು ತಲೆ ಕೆಡ್ಸ್ಕೊಬೇಡ, ಅದಕ್ಕೂ ಒಂದು ಏನಾರು ವ್ಯವಸ್ಥೆ ಮಾಡ್ತೀನಿ ಅಂತ ತಗೋ. ಹೆಂಗೆ ಇವತ್ತು ಮನ್ಯಾಗ ನಾವು ಅಡುಗೆ ಮಾಡೋಂಗಿಲ್ಲ, ನಿಮ್ಮಮ್ಮಗೆ ಮಾಡಕಚ್ಚನ. ನಿಮ್ಮಮ್ಮ ಏನಾರ ಅಡುಗೆ ಮಾಡಲಿಲ್ಲ ಅಂದ್ರೆ ಹೊರಗಡೆಯಿಂದ ಏನಾರು ತರ್ತಾರೆ, ಹೌದಿಲ್ಲ? ಅದಕ್ಕೆ ಲಘು ಮಕ್ಕೋಗ್ರಿ ನೀವು.
ಯವ್ವ ಎಳ್ನೀರು ತಮ್ಮ ಅಂತ ಹೇಳ್ಬೇ, ಹೊಟ್ಟೆನೂ ಹತ್ತಿದಾಗ ಎಳ್ನೀರು ಕುಡಿಬೇಕಂತ ಅಂತಾರೆ. ಹಾಂ, ಅಪ್ಪಗ ಹೇಳ್ಬಿಡಾವೆ. ಈಗ ಬೇಡ ಸುಮ್ಮನಿರಿ, ಮೊದಲು ಆರಾಮಿಲ್ಲ ಅಂತ ಮಕ್ಕೋನ. ನಿಮ್ಮಪ್ಪ ಎಲ್ಲೋ ಹೋಗ್ತೀನಿ ಅಂತಂದಿದ್ದಾನೆ, ನನಗೂ ಎಲ್ಲಂತ ಹೇಳಿದ ನೆನಪನೇ ಇಲ್ಲ. ಹಾಂ, ಬರಲಿ ನಿಮ್ಮಪ್ಪ ವಾಪಸ್ ಬರ್ತಾನಲ್ಲ, ಅವಾಗ ಹೇಳಿದ್ರಾತು. ಈಗ ಹೋಗ್ರಿ ಮಕ್ಕ ಹೋಗ್ರಿ. ಸರಿ ಬೇವ.